ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತ ಮಸೂದೆ ಏನ್ ಜಾರಿಗೆ ತರೋದಕ್ಕೆ ಹೊರಟಿದೆ ಅದರ ವಿರುದ್ಧ ಆಕ್ರೋಶ ಇವತ್ತು ಜಾಸ್ತಿ ಆಗಿದೆ. ಯಾಕಂದ್ರೆ ಇವತ್ತು ಕರ್ನಾಟಕ ಬಂದ್ ಬೆಳಗ್ಗೆ 6 ಗಂಟೆಯಿಂದ ನಡೀತಾ ಇದೆ. ನಿಧಾನವಾಗಿ ಅದು ಬಿಸಿ ಏರ್ತಾ ಇದೆ. ಬೆಂಗಳೂರಿಗರಿಗೆ ಬಂದ್ ಬಿಸಿ ತಟ್ತಾ ಇದೆ. ಕರ್ನಾಟಕ ಬಂದ್ ಬಿಸಿ ನಿಧಾನವಾಗಿ ಏರ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದ ಬಂದ್ಗೆ ಕರೆ ನೀಡಿದ್ದಾದ್ರೂ ಕೂಡ ಇವಾಗ ನಾವು ನೋಡ್ತಿರೋದು ಅಲ್ಲಲ್ಲಿ ಪ್ರತಿಭಟನೆ ಬೆಳಗ್ಗೆಯಿಂದನೇ ನಡೀತಾ ಇತ್ತು. ಬಟ್ ಇವಾಗ ಜಾಥಾ ಮಾಡೋದಕ್ಕೆ ಎಲ್ಲ ಕಡೆ ರೆಡಿ ಆಗ್ತಾ ಇದ್ದಾರೆ ಕಾರ್ಯಕರ್ತರು. ಇನ್ನು ಬೆಂಗಳೂರಲ್ಲಿ ಕರವೇ ನಾರಾಯಣಗೌಡ ಟೀಮ್ ಅರೆಸ್ಟ್ ಆಗಿದೆ. ಇದೀಗ ಇನ್ನಷ್ಟು ರೈತ ಸಂಘಟನೆಗಳು ತಯಾರಿ ಮಾಡ್ಕೊಳ್ತಾ ಇವೆ. ಕುರುಬೂರು ಹಾಗೇನೆ ಕೋಡಿಹಳ್ಳಿ ಬಣದಿಂದ ಪ್ರತಿಭಟನೆಗೆ ತಯಾರಿಗಳು ಆಗ್ತಿರೋದು. ಸೊ ಯಾವ್ಯಾವ ಭಾಗದಲ್ಲಿ ಇವರು ಸಪರೇಟ್ ಆಗಿ ಇವರು ಟೀಮ್ ಪ್ರತಿಭಟನೆ ಮಾಡುತ್ತೆ ಅಂತಂದ್ರೆ, ಒಂದು ಕಡೆ ಕೋಡಿಹಳ್ಳಿ ನೇತೃತ್ವದಲ್ಲಿ ರ್ಯಾಲಿ ಆಗುತ್ತೆ, ಇನ್ನೊಂದು ಕಡೆ ಕುರುಬೂರು ನೇತೃತ್ವದಲ್ಲಿ ಜಾಥಾ ಆಗುತ್ತೆ. ಈ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ಟೌನ್ ಹಾಲ್ ಸುತ್ತಮುತ್ತ ಭದ್ರತೆ ಕೈಗೊಂಡಿದ್ದಾರೆ. ಯಾಕಂದ್ರೆ ಟೌನ್ ಹಾಲ್ ಮುಂಭಾಗದಿಂದ ಸರಿಯಾಗಿ 10 ಗಂಟೆ ವೇಳೆಗೆ ಒಂದು ಜಾಥಾ ಹೊರಡುತ್ತೆ. ಅದು ಫ್ರೀಡಂ ಪಾರ್ಕ್ ತನಕ ಹೋಗುತ್ತೆ. ಎಲ್ಲರೂ ಇಲ್ಲಿ ಬನ್ನಿ ಅಂತ ರೈತ ಮುಖಂಡರು ಕರೆಯನ್ನ ಕೊಟ್ಟಿದ್ರು. ಅದರಂತೆ ಸಾಕಷ್ಟು ಸಂಘಟನೆಯವರು ಬರ್ತಾ ಇದ್ದಾರೆ. ಸಾಕಷ್ಟು ಜನ ಈಗ ಪೊಲೀಸರ ವಶದಲ್ಲಿದ್ದಾರೆ. ಟೌನ್ ಹಾಲ್ ಬಳಿಯಲ್ಲಿ ಸುಮಾರು 800 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ವಿಧಾನಸೌಧ ಆನಂದರಾವ್ ಸರ್ಕಲ್ ಬಳಿ ಕೂಡ ಭದ್ರತೆಯನ್ನ ಜಾಸ್ತಿ ಮಾಡಲಾಗಿದೆ. ಇನ್ನು ಉದ್ರಿಕ್ತರ ಬಂಧನಕ್ಕೆ ಪೊಲೀಸರು ಕೂಡ ರೆಡಿಯಾಗಿ ನಿಂತಿದ್ದಾರೆ. ಯಾಕಂದ್ರೆ ಬೆಳಿಗ್ಗೆಯಿಂದ ನಾವು ನೋಡಿದ್ವಿ, ಮೆಜೆಸ್ಟಿಕ್ ನಲ್ಲಿ ಬಸ್ ನಿಲ್ದಾಣ ಇರ್ಬೋದು, ಮತ್ತೆ ರೈಲ್ವೆ ನಿಲ್ದಾಣದಲ್ಲಿ ಈ ಬಸ್ಗೆ ತಡೆ ಒಡ್ಡೋದಕ್ಕೆ ಅಲ್ಲಿ ಕಾರ್ಯಕರ್ತರು ಹೋದ್ರು. ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಅವನ್ನೆಲ್ಲ ಬಸ್ಸಲ್ಲಿ ತುಂಬಿಸ್ಕೊಂಡು ತಮ್ಮ ವಶಕ್ಕೆ ಪಡ್ಕೊಂಡ್ರು ಪೊಲೀಸರು. ಇನ್ನು ರೈಲ್ವೆ ನಿಲ್ದಾಣದಲ್ಲೂ ಅಷ್ಟೇ ಕರವೇ ನಾರಾಯಣಗೌಡ ನೇತೃತ್ವದ ಟೀಮ್ ಹೋಯ್ತು. ಅಲ್ಲಿ ರೈಲು ತಡೆ ಮಾಡ್ತೀವಿ ಅಂತ ಉದ್ದೇಶ ಇಟ್ಕೊಂಡು ಅವ್ರು ಹೋಗಿದ್ದು. ಪೊಲೀಸರು ಫಸ್ಟ್ ಮಾತಾಡಿದ್ರು. ಯಾವಾಗ ಅವ್ರು ಬಗ್ಗಲಿಲ್ಲ, ನಾವು ರೈಲು ತಡೆ ಮಾಡೇ ಮಾಡ್ತೀವಿ ಅಂತಂದ್ರು. ಆ ಟೈಮ್ನಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲ, ತಮ್ಮ ವಶಕ್ಕೆ ಪಡ್ಕೊಂಡ್ರು. ಸೊ ಇನ್ನೊಂದ್ ಕಡೆ ಟೌನ್ ಹಾಲ್ ಮುಂಭಾಗದಲ್ಲಿ ಸಿದ್ಧತೆಗಳು ಆಗ್ತಾ ಇದೆ. ಇನ್ನೇನು ಟೈಮ್ ಆಗ್ತಾ ಇದೆ. ಬೇರೆ ಬೇರೆ ಸಂಘಟನೆಯವರು ಬರ್ತಾ ಇದ್ದಾರೆ. ಇದು ಬೆಂಗಳೂರಿನ ವಿಚಾರ ಆಯ್ತು. ಬೆಂಗಳೂರಲ್ಲಿ ನಿಧಾನವಾಗಿ ಬಂದ್ ಬಿಸಿ ತಟ್ತಾ ಇದೆ. ಇನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಅಷ್ಟೇ ಬಂದ್ ಬಿಸಿ ಬೆಳಗ್ಗೆಯಿಂದನೇ ತಟ್ತಾ ಇದೆ. ದಾವಣಗೆರೆ, ಕೋಲಾರ, ಚಾಮರಾಜನಗರ, ಹುಬ್ಬಳ್ಳಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಲ್ಲಿ ಬೈಕ್ ರ್ಯಾಲಿ ಮಾಡಿದ್ದಾರೆ. ಆಮೇಲೆ ಘೋಷಣೆಗಳನ್ನ ಕೂಗಿದ್ದಾರೆ, ಬಸ್ಗಳನ್ನ ತಡೆದಿದ್ದಾರೆ, ಟೈರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಬ್ಯಾನರ್ಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ವಿಚಾರವನ್ನ ಟೌನ್ ಹಾಲ್ ಮುಂಭಾಗದಲ್ಲಿ ಈಗ ರ್ಯಾಲಿ ನಡೆಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಬೇರೆ ಬೇರೆ ಸಂಘಟನೆಯವರು ನಿಧಾನವಾಗಿ ಅಲ್ಲಿ ಬಂದು ಜಮಾವಣೆ ಆಗ್ತಾ ಇದ್ದಾರೆ. ಇಲ್ಲಿಂದ ರ್ಯಾಲಿ ಹೊರಟು ಫ್ರೀಡಂ ಪಾರ್ಕ್ ತನಕ ಹೋಗುತ್ತೆ. ಸರಿಯಾಗಿ 9:30-10 ಗಂಟೆ ಹಂಗೆ ಇಲ್ಲಿಂದ ರ್ಯಾಲಿಯನ್ನ ಹೊರಡೋದಕ್ಕೆ ತಯಾರಿಗಳಾಗಿದೆ. ಮತ್ತೆ ಪೊಲೀಸರಿಗೆ ಅಲರ್ಟ್ ಆಗಿದ್ದಾರೆ. ನೋಡಿ, ಬಸ್ಗಳನ್ನು ನೋಡ್ತಾ ಇದ್ದೀವಿ. ಈಗ ಉದ್ರಿಕ್ತರನ್ನ ಆ ಬಸ್ಸಲ್ಲಿ ತುಂಬಿಸ್ಕೊಂಡು ತಮ್ಮ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಕೂಡ ಟೌನ್ ಹಾಲ್ ಮುಂಭಾಗದಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಯಾವ್ಯಾವ ಥರ ಈಗ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಲ್ಲಿ ಅಂತ ಹೇಳ್ಬಿಟ್ಟು. ಇನ್ನು ಸುಮನಹಳ್ಳಿಯಲ್ಲಿ ನೋಡ್ತಾ ಇದ್ದೀವಿ, ರಸ್ತೆ ತಡೆಯನ್ನು ಮಾಡಿ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರೈತರು ಇದ್ದಾರೆ, ಬೇರೆ ಬೇರೆ ಸಂಘಟನೆಯವರು ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಇನ್ನು ಮೆಜೆಸ್ಟಿಕ್ನಲ್ಲಿ ಬೆಳಿಗ್ಗೆಯಿಂದ ಸಾಕಷ್ಟು ಬೆಳವಣಿಗೆ ಆಗಿದೆ. ರೈಲ್ವೆ ನಿಲ್ದಾಣದಲ್ಲೂ ಆಗಿದೆ, ಮತ್ತೆ ಬಸ್ ನಿಲ್ದಾಣದಲ್ಲೂ ಆಗಿದೆ. ಅಲ್ಲಿ ಮುತ್ತಿಗೆ ಹಾಕೋ ಪ್ರಯತ್ನ ಆದಂತ ಟೈಮ್ನಲ್ಲಿ ಪೊಲೀಸರು ಅದಕ್ಕೆ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಿಲ್ಲ, ತಮ್ಮ ವಶಕ್ಕೆ ಪಡ್ಕೊಂಡ್ರು. ಮೆಜೆಸ್ಟಿಕ್ ಮತ್ತೆ ಫ್ರೀಡಂ ಪಾರ್ಕ್ನ ಚಿತ್ರಣವನ್ನು ಗಮನಿಸ್ತಾ ಇದ್ದೀವಿ. ಮೆಜೆಸ್ಟಿಕ್ನಲ್ಲಿ ಅಲ್ಲಿ ಪೊಲೀಸರು ಅವಕಾಶ ಕೊಟ್ಟಿಲ್ಲ ಮುತ್ತಿಗೆ ಹಾಕೋದಕ್ಕೆ ಬಸ್ ನಿಲ್ದಾಣ ಮತ್ತೆ ರೈಲ್ವೆ ನಿಲ್ದಾಣದಲ್ಲಿ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ರಸ್ತೆ ತಡೆ ಮಾಡೋದಕ್ಕೂ ಕೂಡ ಅಲ್ಲಿ ಪ್ರಯತ್ನಗಳಾಯಿತು. ಅದಕ್ಕೂ ಕೂಡ ಪೊಲೀಸರು ಅವಕಾಶ ಕೊಟ್ಟಿಲ್ಲ. ಯಾವಾಗ ಅವ್ರು ಮುತ್ತಿಗೆ ಹಾಕಕ್ಕೆ ಬಂದರು ಬಸ್ ನಿಲ್ದಾಣದಲ್ಲಿ, ಅದಕ್ಕೆ ಅವಕಾಶ ಕೊಡಲಿಲ್ಲ. ಅಲ್ಲೇ ರಸ್ತೆ ಮಧ್ಯದಲ್ಲೇ ಕೂತ್ಕೊಂಡು ತಾವು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಪಟ್ಟರು ಕಾರ್ಯಕರ್ತರು. ಅದಕ್ಕೂ ಅವಕಾಶ ಕೊಡಲಿಲ್ಲ. ಬಸ್ಗಳಲ್ಲಿ ತುಂಬಿಸ್ಕೊಂಡು ತಮ್ಮ ವಶಕ್ಕೆ ಪಡ್ಕೊಂಡ್ರು. ಇನ್ನು ಫ್ರೀಡಂ ಪಾರ್ಕ್ನಲ್ಲೂ ಅಷ್ಟೇ. ಯಾಕಂದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತ ಮುಖಂಡರು, ರೈತರು, ಬೇರೆ ಬೇರೆ ಸಂಘಟನೆ ಕಾರ್ಯಕರ್ತರು ಬರ್ತಾರೆ ಅಂತ ಗೊತ್ತಿದೆ ಪೊಲೀಸರಿಗೆ. ಯಾಕಂದ್ರೆ ಅಲ್ಲಿ ಫೈನಲ್ ಆಗಿ ಎಲ್ಲರೂ ಮೀಟ್ ಆಗಿ, ಅಂದ್ರೆ ಜಮಾವಣೆ ಆಗಿ ಒಂದು ಸಂದೇಶವನ್ನ ಅಲ್ಲಿಂದಾನೇ ಕೊಡೋದು ಸರ್ಕಾರಕ್ಕೆ ಅಂತ ಪ್ಲಾನ್ ಇರೋದು. ಸೊ ಅಲ್ಲೀಗ ಸುತ್ತಮುತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಭದ್ರತೆಯನ್ನ ಪೊಲೀಸರು ಕೈಗೊಂಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ. ಬಸ್ ಮೇಲೆಲ್ಲ ನಿಂತುಕೊಂಡು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ.
ರೀತಿ ಈ ಖಾಸಗಿ ಕಂಪನಿಗಳು ತಗೊಂಡು ರೈತರ ಬೆಲೆ ತಗೊಂಡು ಅವರು ದುಡ್ಡು ಮಾಡಕ್ಕೆ ನೋಡ್ತಾ ಇದ್ದಾರೆ. ರೈತರಿಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ, ಬದುಕಕ್ಕಾಗ್ತಾ ಇಲ್ಲ. ಇದರಿಂದ ರೈತರಿಗೆ ಏನಾಗುತ್ತೆ ಅಂದ್ರೆ ಜಾಸ್ತಿ ಸಾಲ ಮಾಡಕ್ಕೆ ಆಗ್ಬಿಡುತ್ತೆ. ಅವ್ರು ಜಾಸ್ತಿ ಮಂದಿಗೆ ಆತ್ಮಹತ್ಯೆ ಆಗುತ್ತೆ. ಮತ್ತೆ ತಲೆ ತಲೆಮಾರಿಂದ ಗುಲಾಮರಾಗಿ ಬದುಕಬೇಕಾಗಿರೋ ಪರಿಸ್ಥಿತಿ ಅವ್ರ ರೈತರಿಗೆ ಕುಟುಂಬದವರಾಗುತ್ತೆ. ಈ ರೈತರ ಕಾನೂನು ಇದೆಲ್ಲ ರೈತರ ವಿರೋಧಿ ಕಾನೂನುಗಳು. ಇವೆಲ್ಲ ಏನಾಗಿದೆ ಅಂದ್ರೆ ಇವೆಲ್ಲ ರೈತರ ಧ್ವನಿ ತಗೊಂಡಿಲ್ಲ, ಇವೆಲ್ಲ ಕೃಷಿ ತಜ್ಞರ ಧ್ವನಿ ತಗೊಂಡಿಲ್ಲ, ಇವೆಲ್ಲ ಒಂದು ಹೋರಾಟಗಾರರ ಧ್ವನಿ ತಗೊಂಡಿಲ್ಲ. ಕೇವಲ ಕಾರ್ಪೊರೇಟ್ ಜಗತ್ತು ಏನೇನು ಕಂಪನಿಗಳು ಈ ಸರ್ಕಾರಗಳ ಸ್ನೇಹಿತರಾದ ಕಾರ್ಪೊರೇಟ್ ಜಗತ್ತು ಇಂಗ್ಲಿಷ್ ಮಾತಾಡೋ ಪರವಾಗಿ ನಿಂತಿದ್ದಾರಷ್ಟೇ. ಇದನ್ನ ನಿಜವಾಗ್ಲೂ ಯಾರ್ಯಾರು ಅನ್ಯಾಯನ ವಿರೋಧಿಸ್ತಾರೋ ಅವರೆಲ್ಲ ಒಗ್ಗಟ್ಟಾಗ್ತಾರೆ. ನಾವು ಕಂಡ್ರೆ 40 ವರ್ಷದ ಹಿಂದೆ ಶುಗರ್ ಕೇನ್ ಫಾರ್ಮರ್ ಸಮಸ್ಯೆ ಆದಾಗ, ಯಾವಾಗ ಖಾಸಗೀಕರಣ ಆದಾಗ ರಂಜಿತ್ ಸ್ವಾಮಿಯವರು ದೊಡ್ಡ ಮಟ್ಟದ ಕರ್ನಾಟಕದ ರೈತರ ಕಿಚ್ಚಾಗಿ ದೊಡ್ಡ ಮಟ್ಟದ ಒಂದು ಚಳುವಳಿ ಆಗಿದೆ. ಅದೇ ನಿಟ್ಟಿನಲ್ಲಿ ದೇಶಾದ್ಯಂತ ರಾಜ್ಯಾದ್ಯಂತ ನಾವು ಒಂದು ದೊಡ್ಡ ಮಟ್ಟದ ಕಿಚ್ಚು ನಡೀತಾ ಇದೆ. ಈ ಸರ್ಕಾರಗಳು, ಈ ರೈತ ವಿರೋಧಿ ಸರ್ಕಾರಗಳು, ಈ ಅನ್ನದಾತರ ಬೆನ್ನೆಲುಬು ವಿರೋಧ ಸರ್ಕಾರಗಳು ತೆಗೆದಾಕ್ತೀವಿ, ಜನ ರೊಚ್ಚಿಗೆ ಅಂತಾರೆ, ನಾವು ಬಿಡಲ್ಲ. ನಿಜವಾಗ್ಲೂ ಈ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನೇನ್ ಮಾಡ್ತಾ ಇದೆ, ವಿದ್ಯುತ್ನ ಖಾಸಗೀಕರಣ ಮಾಡಿದೆ, ಏನ್ ಮಾಡಿದೆ, ರೈತರಿಗಷ್ಟೇ ಅಲ್ಲ, ಗ್ರೀನ್ ಬೆಲ್ಟ್ ಭೂಮಿನ ಅವರು ವ್ಯಾಪಾರಸ್ಥರಿಗೆ, ಇದು ಉದ್ಯಮಿಗಳಿಗೆ, ಅವರ ಸ್ನೇಹಿತರಿಗೆ, ಇದು ಬರೀ ಕಿಕ್ ಬ್ಯಾಕ್ಗೋಸ್ಕರ. ಬರೀ ಬಿಜೆಪಿ ಎನ್ಡಿಎ ಸರ್ಕಾರ ಮಾತ್ರ ಅಲ್ಲ, ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡಿಕೊಂಡಿದೆ, ಜೆಡಿಎಸ್ ಸರ್ಕಾರ ಈ ರೀತಿ ಮಾರಾಟ ಆಗಿದೆ. ಈ ಸರ್ಕಾರಗಳ ವಿರುದ್ಧ ಆಕ್ರೋಶ, ಅದಕ್ಕೆ ಸಂಘಟನೆಗಳಲ್ಲಿ ಶಕ್ತಿ ಇದೆ. ನಾವು ಯಾವ ಸರ್ಕಾರ ಬೇಕಾಗಿಲ್ಲ, ಅನ್ಯಾಯ ವಿರುದ್ಧ ಎತ್ತೀವಿ. ತಂತ್ರಗಳನ್ನ ಮಾಡ್ತಿದೆ. ಆದ್ರೆ ಕೆಲವು ಬಂಡವಾಳಶಾಹಿಗಳ ಪರವಾಗಿ ಇವತ್ತು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವರ್ಷಾನ್ಗಂಟೆ ತಲೆಮಾರುಗಳ ನಾವು ಒಂದು ಚಳವಳಿಗಳು ಮಾಡಿ ಬ್ರಿಟಿಷ್ನವ್ರು ತೆಗೆದುಹಾಕಿದೀವಿ. ಅದೇ ನಿಟ್ಟಿನಲ್ಲಿ ಯಾವ್ದಾದ್ರು ಯಶಸ್ವಿಯಾಗಿದೆ ಅಂದ್ರೆ ಅದು ತಳಮಟ್ಟದ ಹೋರಾಟದಿಂದ ಯಶಸ್ಸಾಗಿದೆ ನಮ್ಮ ದೇಶದಲ್ಲಿ. ಅದೇ ನಿಟ್ಟಿನಲ್ಲಿ ರೈತರು ಯಾವುದೇ ಇದರಲ್ಲಿ ನಿಲ್ಲಲ್ಲ. ಈ ರೈತರ ಕಿಚ್ಚು ಹೆಚ್ಚಾಗುತ್ತೆ. ಈ ಸರ್ಕಾರದ ಧೋರಣೆಗಳು ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಸರ್ಕಾರಕ್ಕೆ ಮಾತಾಡಕ್ಕೆ ನೇರವಾಗಿ ಪ್ರಜಾಪ್ರಭುತ್ವಗೊಳಿಸ್ತಾರೆ ಅಂತ. ಆದರೆ ಈ ಪ್ರಜಾಪ್ರಭುತ್ವಗಳು ಕರೋನಾ ಟೈಮಿನ ಅವಕಾಶ ಮಾಡಿಕೊಂಡು ನಾವು ಸಂಘಟನೆಗಳು ರಸ್ತೆ ಬರಕ್ಕಾಗಲ್ಲ ಅನ್ನೋ ವಿಚಾರದಲ್ಲಿ ಯಾವುದೇ ಸಂಘಟನೆ ಮಾಡಕ್ಕಾಗಲ್ಲ ಅನ್ನೋ ವಿಚಾರದಲ್ಲಿ ಕೊಡಲ್ಲ ಅನ್ನೋ ವಿಚಾರದಲ್ಲಿ ಅದನ್ನ ಅವಕಾಶ ತಗೊಂಡು ಈ ರೈತ ವಿರೋಧಿ ಕಾನೂನು. ಚೇತನ್ ಮಾತಾಡ್ತಾ ಇದ್ರು, ಸರ್ಕಾರದ ವಿರುದ್ಧ ನಮ್ಮ ಆಕ್ರೋಶ, ರೈತ ವಿರೋಧಿ ನೀತಿ ಯಾರು ಅನುಸರಿಸ್ತಾರೆ ಅವರ ವಿರುದ್ಧ ನಮ್ಮ ಆಕ್ರೋಶ ಅಂತ ಹೇಳಿ ಸುಮನಹಳ್ಳಿಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಪ್ರತಿಭಟನೆ ನಡೆಸ್ತಾ ಇದೆ. ಗಿರೀಶ್ ಗೌಡ, ಕುರುಬೂರು ಶಾಂತಕುಮಾರ್, ನಟ ಚೇತನ್ ಸೇರಿದಂತೆ ಸಾಕಷ್ಟು ಜನ ರ್ಯಾಲಿಯಲ್ಲಿ ಅಲ್ಲಿ ಪಾಲ್ಗೊಂಡಿದ್ದಾರೆ. ಬೇರೆ ಬೇರೆ ಸಂಘಟನೆಯ ನೂರಾರು ಮಂದಿ ಕಾರ್ಯಕರ್ತರು, ಪ್ರತಿಭಟನಾಕಾರರು ಅಲ್ಲಿ ಬಂದಿದ್ದಾರೆ. ಸುಮನಹಳ್ಳಿ ಜಂಕ್ಷನ್ ಇಂದ ನಾಯನಹಳ್ಳಿ ಮೈಸೂರು ರಸ್ತೆ ಮೂಲಕ ಟೌನ್ ಹಾಲ್ಗೆ ಬೈಕ್ ರ್ಯಾಲಿ ಬರುತ್ತೆ. ಅಲ್ಲಿಂದ ಕಾಲ್ನಡಿಗೆ ಮುಖಾಂತರ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಇವರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಫೈನ್, ಸದ್ಯಕ್ಕೆ ಅಪ್ಡೇಟ್ ಏನೇನು ಸಿಗ್ತಾ ಇದೆ, ಸಿಚುವೇಶನ್ ಹೆಂಗಿದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಟೌನ್ ಹಾಲ್ ಬಳಿಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಫ್ರೀಡಂ ಪಾರ್ಕ್ ನಿಂದ ನಮ್ಮ ರಿಪೋರ್ಟರ್ ಗಂಗಾಧರ ವಾಕಟ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸೌಮ್ಯ ಕಳಸ, ನಿಧಾನವಾಗಿ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಟೌನ್ ಹಾಲ್ ಮುಂಭಾಗದಲ್ಲಿ ನಾವು ಗಮನಿಸ್ಕೊಂಡು ಬರ್ತಾ ಇದ್ದೀವಿ. ಆಗ ಹೆಂಗಿತ್ತು, ಇವಾಗ ಹೆಂಗಿದೆ ಪರಿಸ್ಥಿತಿ ಅನ್ನೋದನ್ನ. ಸೊ ಇಟ್ ಪ್ರೆಸೆಂಟ್ ಅಂದ್ರೆ ಈಗ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಆಗಿದೆಯಾ, ತಯಾರಿಗಳು ಹೆಂಗಾಗ್ತಿದೆ ರ್ಯಾಲಿಗೆ? ಹೌದು ಶರ್ಮಿತಾ, ಟೌನ್ ಹಾಲ್ ಬಳಿಯಲ್ಲಿ ಕಾರ್ಯಕರ್ತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಅವರು 10 ಗಂಟೆಗೆ ಎಲ್ಲರೂ ಕೂಡ ಇಲ್ಲಿ ಹೊರಡುವಂತಹ ಒಂದು ಪ್ಲಾನ್ ಇದ್ದಿದ್ರಿಂದ ಬೇರೆ ಬೇರೆ ಸಂಘಟನೆಗಳವರೆಲ್ಲ ಕೂಡ ಒಟ್ಟಾಗಿ ಬಂದು ಈ ಟೌನ್ ಹಾಲ್ ಬಳಿಯಲ್ಲಿ ಸೇರ್ತಾ ಇದ್ದಾರೆ. ಇದುವರೆಗೆ ಕೇವಲ ಕನ್ನಡ ಪರ ಸಂಘಟನೆಗಳು ಜೊತೆಗೆ ಬೇರೆ ಯಾವೆಲ್ಲ ಸಂಘಟನೆಗಳು ರೈತರ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ವು ಆ ಒಂದು ಸಂಘಟನೆಗಳು ಮಾತ್ರ ಇಲ್ಲಿ ಬಂದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೈತರ ಒಂದು ಗುಂಪುಗಳು ಕೂಡ ಇಲ್ಲಿ ಬರುತ್ತೆ ಅನ್ನುವಂತ ಒಂದು ಮಾಹಿತಿ ಇದೆ. ಅದರ ಜೊತೆನಲ್ಲಿ ಇಲ್ಲಿ ಬಂದವರೆಲ್ಲರೂ ಕೂಡ ಇವತ್ತು ಇಲ್ಲಿಂದ ಜಾಥಾ ನಡೆಯುತ್ತೆ ಅನ್ನುವಂತ ನಿರ್ಧಾರದ ಜೊತೆಗೆ ಬಂದಿದ್ದಾರೆ. ಯಾಕೆಂದ್ರೆ ಇವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಟೌನ್ ಹಾಲ್ ಬಳಿಗೆ ಬರುವಂತ ಸಂದರ್ಭದಲ್ಲಿ ಅವರನ್ನೆಲ್ಲ ಅಲ್ಲಲ್ಲೇ ಪೊಲೀಸರು ತಡೆಯುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ಆ ಒಂದು ಪ್ರಯತ್ನ ಆಗಿರೋದ್ರಿಂದ ಇವತ್ತು ಹೋರಾಟದ ಒಂದು ಕಾವು ಜೋರಾಗಿ ಇರುತ್ತೆ ಅನ್ನುವಂಥದ್ದು ಗೊತ್ತು. ಸೊ ಒಂದು ಕಡೆ ನೀವು ಗಮನಿಸಬಹುದು, ಹೋರಾಟಗಾರರು ಉರುಳು ಸೇವೆ ಮಾಡೋದಕ್ಕೆ ಇಲ್ಲಿ ರಸ್ತೆನಲ್ಲೇ ಮಲ್ಕೊಂಡಿದ್ದಾರೆ. ಅವರು ಇದನ್ನೇ ಸಜ್ಜಾಗಿದ್ದಾರೆ. ಜೊತೆನಲ್ಲಿ ಯಾವೆಲ್ಲ ರೀತಿಯಿಂದ ಹೋರಾಟವನ್ನ ಮಾಡೋದಕ್ಕೆ
ಮಾಡೋದಕ್ಕೆ ಸಾಧ್ಯ, ಯಾವೆಲ್ಲ ರೀತಿಯಿಂದ ತಮ್ಮ ಒಂದು ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯ, ಅದೆಲ್ಲವನ್ನು ಇವತ್ತು ಖಂಡಿತವಾಗ್ಲೂ ಮಾಡ್ತೀವಿ ಅನ್ನುವಂಥ ನಿರ್ಧಾರದ ಜೊತೆನಲ್ಲೇ ಇಲ್ಲಿ ಹೋರಾಟಗಾರೆಲ್ಲ ಬಂದು ಸೇರಿರುವಂಥದ್ದು. ಇನ್ನು ರೈತ ಮುಖಂಡರು ಬಂದಿದ್ದಾರೆ, ಬಂದು ಪೊಲೀಸರು ಕೂಡ ಅವ್ರ ಜೊತೆ ಚರ್ಚೆಯನ್ನ ಮಾಡಿದ್ರು. ಇವತ್ತು ಯಾವ ರೀತಿಯ ಒಂದು ಹೋರಾಟವನ್ನ ಮಾಡಬೇಕು, ಜೊತೆಗೆ ಎಷ್ಟು ಜನ ಬರ್ತಾರೆ ಅಂತ ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗಾಗಲೇ ಬೇರೆ ಬೇರೆ ಸಂಘಟನೆಯವರೆಲ್ಲ ಬಂದಿದ್ದಾರೆ, ಇಲ್ಲಿ ಒಬ್ಬೊಬ್ಬರಾಗಿ ಸೇರ್ತಾ ಇದ್ದಾರೆ ಟೌನ್ ಹಾಲ್ ಬಳಿ. ಅವರನ್ನೆಲ್ಲ ಅಲ್ಲಲ್ಲೇ ಪೊಲೀಸರು ತಡೆಯುವಂತ ಕೆಲಸ ಕೂಡ ಮಾಡಿದ್ದಾರೆ, ರೈತ ಮುಖಂಡರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಸೊ ನೀವು ನಿಮ್ಮ ಕಡೆಯಿಂದ ಎಷ್ಟು ಜನ ಬರ್ತಾ ಇದ್ದೀರಾ, ಏನೆಲ್ಲ ಅಡೆತಡೆಗಳು ಉಂಟಾಗ್ತಾ ಇದೆ, ರ್ಯಾಲಿ ನಡೆಯುತ್ತಾ, ಹೇಗೆ? ಖಂಡಿತ ರ್ಯಾಲಿ ನಡೀತದೆ. ಮಹಿಳೆಯರೇ 2000 ಜನಕ್ಕಿಂತ ಹೆಚ್ಚು ಹೊರಟಿದ್ದಾರೆ, ಇಲ್ಲಿ ಬಂದು ಸೇರಬೇಕು, ಅವರು ತಡೆಯುವಂಥ ಪ್ರಯತ್ನ ಆಗ್ತಾ ಇದೆ. ಮತ್ತು ಕಾರ್ಮಿಕ ಸಂಘಟನೆಗಳು ಹೆಚ್ಚು ಜನಕ್ಕೆ ಬರ್ತಾರೆ, ರೈತರು ಮೂಲೆಗಳಿಂದ ಅಲ್ಲಲ್ಲಿ ಚಳವಳಿ ಮಾಡ್ತವ್ರೆ. ನಾವು ಅಲ್ಲಿ ರೈತರನ್ನು ಬರಡಿದ್ದೇವೆ, ರೈತರು ಕೂಡ ಬರ್ತಾ ಇದ್ದಾರೆ. ರೈತರು, ದಲಿತರು, ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸ್ತಾರೆ 11-11:30 ಗಂಟೆ ಎಲ್ಲ. ಆಮೇಲೆ ಒಂದು ಬೃಹತ್ ಪ್ರತಿಭಟನೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಎಷ್ಟೇ ಪೊಲೀಸ್ ಏನಂತ ಇದ್ದಾರೆ ಪೊಲೀಸ್ ಅವರು, ನೀವು ಚರ್ಚೆ ಮಾಡಿದ್ರಿ, ಏನ್ ಹೇಳಿದ್ರು? ಅವ್ರಿಗೆ ಎಲ್ಲಿ ಮೆರವಣಿಗೆಗೆ ಅನುಮತಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಎಲ್ಲಿ ಸ್ವತಂತ್ರ ಉದ್ಯಾನ ಏನು ಮಾಡ್ತಿರೋ ಅಥವಾ ಇದು ಮೈಸೂರು ಬ್ಯಾಂಕ್ ಸರ್ಕಲ್ ಏನು ಮಾಡ್ತಿರೋ ಅಂತ ಕೇಳ್ತಾ ಇದ್ದಾರೆ. ನಮಗೆ ಮೆರವಣಿಗೆ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ನೀವು 11 ಗಂಟೆಗೆ ಇಲ್ಲಿಂದ ಹೊರಡ್ತಾ ಇದ್ದೀವಿ, 11 ಅಥವಾ 11:30 ಮೇಲೆ ಹೊರಡ್ತೀವಿ ನಾವು. ಸೊ ನಿನ್ನೆವರೆಗೂ ಕೂಡ ಯಾವುದೇ ರೀತಿಯ ಒಂದು ರ್ಯಾಲಿ ಮಾಡೋದಕ್ಕೆ, ಜಾಥಾ ಮಾಡೋದಕ್ಕೆ ಅನುಮತಿ ಇರಲಿಲ್ಲ. ಈಗ ಬಹುಶಃ ಪ್ರತಿಭಟನೆಯ ಕಾವು ಹೆಚ್ಚಾಗಿರೋದ್ರಿಂದ ಎಲ್ಲೆಲ್ಲಿ ಪ್ರತಿಭಟನೆಯನ್ನ ಅಥವಾ ರ್ಯಾಲಿಯನ್ನ ಮಾಡ್ತೀರಿ ಅಂತ ಹೇಳಿ ನಾವು ಅಲ್ಲೆಲ್ಲ ಒಂದು ಭದ್ರತೆಯನ್ನ ಒದಗಿಸುವಂತ ಒಂದು ಕೆಲಸವನ್ನ ಮಾಡ್ತೀವಿ ಅಂತ ಪೊಲೀಸ್ನವ್ರು ಹೇಳಿದ್ರು ಅಂತ ರೈತ ಮುಖಂಡರು ಈಗ ತಾನೇ ಹೇಳಿದ್ರು. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅಲ್ಲಲ್ಲೇ, ಅಂದ್ರೆ ತಾವು ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲೇ ಪ್ರತಿಭಟನೆಯನ್ನ ಮಾಡಿದ್ರು ಕೂಡ ದೊಡ್ಡ ಮಟ್ಟಿಗೆ ಶಕ್ತಿ ಪ್ರದರ್ಶನ ಆಗೋದ್ರ ಜೊತೆನಲ್ಲಿ ವಿರೋಧವನ್ನ ಕೂಡ ಸರ್ಕಾರದ ಕಿವಿಗೆ ತುಂಬಾ ನೀಟಾಗಿ ಮುಟ್ಟಿಸುವಂತ ನಿಟ್ಟಿನಲ್ಲಿ ಈ ಒಂದು ರ್ಯಾಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಡೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಟೌನ್ ಹಾಲ್ ಕಡೆ ಬರ್ತಾ ಇದ್ದಾರೆ ಅನ್ನೋ ಮಾತನ್ನ ಕೂಡ ಅವ್ರು ಹೇಳಿದ್ರು. ಫೈನ್, ಪ್ಲೀಸ್ ಬಿ ಆನ್ ಸೌಮ್ಯ ಕಳಸ. ಇನ್ನು ಫ್ರೀಡಂ ಪಾರ್ಕ್ ನಲ್ಲಿ ಸಿಚುವೇಶನ್ ಹೇಗಿದೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಜಾಯ್ನ್ ಆಗಿದ್ರು. ಗಂಗಾಧರ್, ಬೆಳಗ್ಗೆಯಿಂದಲೇ ಫ್ರೀಡಂ ಪಾರ್ಕ್ ನಲ್ಲಿ ಸಾಕಷ್ಟು ಜನ ಬರ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು, ಬಸ್ ಮೇಲೆಲ್ಲ ಹತ್ತಿ ಬಸ್ ಅನ್ನ ತಡೆದೆಲ್ಲ ಪ್ರತಿಭಟನೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಒಂದಿಷ್ಟು ಜನರನ್ನ ತಮ್ಮ ವಶಕ್ಕೆ ಪೊಲೀಸರು ಪಡ್ಕೊಂಡ್ರು. ಅಂದ್ರೆ ಫೈನಲ್ ಪಾಯಿಂಟ್ ಇವತ್ತಿನ ಪ್ರತಿಭಟನೆ ಇದು ಫ್ರೀಡಂ ಪಾರ್ಕ್ ಆಗಿರೋದ್ರಿಂದ ಅಲ್ಲಿ ಸುತ್ತಮುತ್ತ ಹೆಂಗೆ ಸೆಕ್ಯೂರಿಟಿ ಟೈಟ್ ಮಾಡ್ತಾ ಇದ್ದಾರೆ ಪೊಲೀಸರು? ಎಸ್ ಶರ್ಮಿತಾ, ಇವತ್ತು ಏನು ರೈತರು ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ವಿವಿಧ ಪರ ಕನ್ನಡ ಸಂಘಟನೆಗಳಾಗಿರ್ಬೋದು, ರೈತರೆಲ್ಲರೂ ಕೂಡ ಇದಕ್ಕೊಂದು ಬೆಂಬಲವನ್ನು ಸೂಚಿಸಿದ್ದಾರೆ. ಇದರ ನಡುವೆ ಬೆಂಗಳೂರಿನ ಪ್ರಮುಖ ಸ್ಥಳ ಮತ್ತು ಪ್ರಮುಖ ಜಂಕ್ಷನ್ಗಳಲ್ಲಿ ಇವತ್ತು ಕನ್ನಡಪರ ಸಂಘಟನೆಗಳು ಏಕಾಏಕಿ ರಸ್ತೆಯನ್ನು ತಡೆದು ವಾಹನಗಳನ್ನು ಅಡ್ಡಗಟ್ಟಿ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಸಂದರ್ಭ ಆಗ್ತಾ ಇದೆ. ಅದಲ್ಲದೆ ಏನು ಸಂಚಾರ ದಟ್ಟಣೆ ಕೂಡ ಆಗಿರುವಂಥ ಪರಿಸ್ಥಿತಿ ಇದಾಗಿದೆ. ಈ ನಿಟ್ಟಿನಲ್ಲಿ ಈಗ ಫ್ರೀಡಂ ಪಾರ್ಕ್ನಲ್ಲಿ ಈಗ ಟೌನ್ ಹಾಲ್ನಿಂದ 10 ಗಂಟೆಗೆ ಹೊರಡುವಂಥ ರ್ಯಾಲಿ ಮತ್ತು ಜಾಥಾ ನೇರವಾಗಿ ಫ್ರೀಡಂ ಪಾರ್ಕ್ಗೆ ತಲುಪುತ್ತೆ ಅಂತ. ಹೀಗಾಗಿ ಅವರನ್ನು ಮಾರ್ಗ ಮಧ್ಯದಲ್ಲಿ ಅವರನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪೊಲೀಸ್ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ನಾವೀಗ ಫ್ರೀಡಂ ಪಾರ್ಕ್ ಬಳಿ ಇದ್ದೇವೆ. ಫ್ರೀಡಂ ಪಾರ್ಕ್ ಬಳಿಯೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು, ಜಾಯಿಂಟ್ ಪೊಲೀಸ್ ಆಯುಕ್ತರಾಗಿರುವಂತಹ ಸಂದೀಪ್ ಪೋಟೀಲ್ ಆಗಿರ್ಬೋದು ಮತ್ತು ಹಿರಿಯ DCPಗಳ ಅಧಿಕಾರಿಗಳೆಲ್ಲರೂ ಕೂಡ ಈಗ ಸದ್ಯ ಫ್ರೀಡಂ ಪಾರ್ಕ್ ಬಳಿ ಬಂದಿದ್ದಾರೆ. ಎಲ್ಲ ಇಲ್ಲಿ ಹಿರಿಯ ಅಧಿಕಾರಿಗಳ ಬಳಿ ಮಾತಾಡ್ತಾ ಇದ್ದಾರೆ. ಅಂದರೆ ಅಧಿಕಾರಿಗಳ ಬಳಿ ಚರ್ಚೆನ ಮಾಡ್ತಾ ಇರೋದು. ಯಾಕಂದರೆ ಸುಮಾರು 3ಕ್ಕೂ ಹೆಚ್ಚು KSRP ತುಕಡಿಗಳನ್ನು ಇಲ್ಲಿ ಭದ್ರತೆಗೆ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಬ್ಯಾರಿಕೇಡ್ಗಳನ್ನು ಸಹ ಇಲ್ಲಿ ಹಾಕಿ, ಅಂದರೆ ಯಾರು ಕೂಡ ಒಳಗಡೆ ಫ್ರೀಡಂ ಪಾರ್ಕ್ಗೆ ಬರದಂತೆ ನಿಟ್ಟಿನಲ್ಲಿ ಎಲ್ಲ ಭದ್ರತೆಗಳನ್ನು ಕೈಗೊಂಡಿರುವಂಥದ್ದು. ಅದೇ ರೀತಿ ಈಗ ಪೊಲೀಸರು ಸಹ ಸಾಕಷ್ಟು ರೀತಿಯಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಎಲ್ಲ ಲಾಂಡ್ ಆರ್ಡರ್ ಪೊಲೀಸರಾಗಿರ್ಬೋದು, ಸಂಚಾರಿ ಪೊಲೀಸರಾಗಿರ್ಬೋದು, ಎಲ್ಲ ಇಲ್ಲಿ ಭದ್ರತೆಗೆ ನಿಯೋಜನೆ ಮಾಡ್ಕೊಂಡಿದ್ದಾರೆ ಸದ್ಯ. ಅಂದರೆ ಇಲ್ಲಿ ಯಾಕಂದರೆ ಪ್ರಮುಖವಾಗಿ ಇದು ಅಂದರೆ ಮೆಜೆಸ್ಟಿಕ್ನಿಂದ ಬರುವಂಥದ್ದಾಗಿರ್ಬೋದು, ಕಾರ್ಪೊರೇಷನ್ ಕಡೆ ಹೋಗುವಂತಹ ಮಾರ್ಗ ಆಗಿರೋದ್ರಿಂದ ಇಲ್ಲಿ ಹೆಚ್ಚು ಸಂಚಾರ ದಟ್ಟಣೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಒಂದು ಭಾಗದ ಕಡೆ ಎಲ್ಲ ವಾಹನಗಳು ಓಡಾಡೋಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮತ್ತು KSRP ಅಂದರೆ ವಾಹನಗಳನ್ನು ಕೂಡ ತುಕಡಿ ನಿಯೋಜನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಯಾವುದಾದ್ರೂ ಕಾರ್ಯಕರ್ತರು ಬಂದು ಇಲ್ಲಿ ರಸ್ತೆಯನ್ನು ಅಡ್ಡಗಟ್ಟಿ ಇಲ್ಲಿ ಒಂದು ವೇಳೆ ಬಂದ್ ಮಾಡಿದ್ದೆ ಆದರೆ ಅಂಥವರನ್ನು ಕೂಡಲೇ ವಶಕ್ಕೆ ಪಡೆಯೋಕ್ಕೆ ಎಲ್ಲ ಸಿದ್ಧತೆಗಳನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಒಂದು ಅಂದರೆ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಮತ್ತೊಂದು ಕಡೆ ಏನು ಲ್ಯಾಂಡ್ ಆರ್ಡರ್ ಪೊಲೀಸರಾಗಿರ್ಬೋದು, ಎಲ್ಲ ಕೂಡ ಇಲ್ಲಿ ಭದ್ರತೆ ನಿಯೋಜನೆ ಮಾಡ್ಕೊಂಡಿದ್ದಾರೆ. 10 ಗಂಟೆಗೆ ಇಲ್ಲಿಂದ ಜಾಥಾ ಹೊರಟು ಏನು ಇಲ್ಲಿಗೆ ಫ್ರೀಡಂ ಪಾರ್ಕ್ ಬಳಿ ಇಲ್ಲೆಲ್ಲ ಜಮಾವಣೆ ಆಗ್ತಾರೆ ಅಂತ. ಯಾಕಂದರೆ ಫೈನಲ್ ಆಗಿ ಏನು ಕನ್ನಡಪರ ಸಂಘಟನೆ ಕಾರ್ಯಕರ್ತರಾಗಿರ್ಬೋದು, ರೈತಪರ ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಕೂಡ ಏನೊಂದು ಮೆರವಣಿಗೆ ಮತ್ತು ಜಾಥಾ ಹೊರಡುತ್ತೆ. ಅವರೆಲ್ಲರೂ ಕೂಡ ಇದೇ ಫ್ರೀಡಂ ಪಾರ್ಕ್ ಬಳಿ ಮುಂಭಾಗದಲ್ಲಿ ಸೇರುವಂತಹ ಎಲ್ಲ ಸಿದ್ಧತೆಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರನ್ನು ಮಾರ್ಗ ಮಧ್ಯದಲ್ಲೇ ತಡೆಗಟ್ಟಿ ಅವರೆಲ್ಲ ಕೂಡ ವಶಕ್ಕೆ ಪಡೆಯೋಕೆ, ಅದಲ್ಲದೆ ಫ್ರೀಡಂ ಪಾರ್ಕ್ ಬಳಿಯೂ ಕೂಡ ಎಲ್ಲ ಒಂದು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲ ಒಂದು ಸಿದ್ಧತೆಗಳನ್ನು ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಕಳಸ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.